ಜಿಲ್ಲಾವಾರು ತೆಗೆದುಕೊಳ್ತಾ ಬಂದರೆ ಜಿಲ್ಲೆ ಮತ್ತು ಜಾತಿ ಈ ಎರಡು ಮಾನದಂಡಗಳು ಜೊತೆಗೆ ಬಣ ಇದೊಂದು ಮಾನದಂಡ. ಈ ಮೂರು ಮಾನದಂಡಗಳ ಆಧಾರದ ಮೇಲೆಯೇ ಸಂಪುಟದ ಒಂದು ವಿಸ್ತರಣೆಯನ್ನು ಮಾಡಬೇಕು. ಇನ್ನು ಬೆಳಗಾವಿಯಿಂದ ಆರಂಭಿಸಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್, ಡಿ ಕೆ ಶಿವಕುಮಾರ್ ಫೇವರೇಟ್ ಕೂಡ ಹೌದು, ಮತ್ತು ಆ ಭಾಗದಲ್ಲಿ ಒಂದು ರೀತಿ ಜಾರಕಿಹೊಳಿ ಅವರಿಗೆ ಬ್ಯಾಲೆನ್ಸನ್ನು ಮಾಡ್ತಕ್ಕಂಥ ಒಬ್ಬ ನಾಯಕಿ. ಆ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಮಹಿಳೆಯ ಬೇರೆ ಹೆಸರುಗಳು ಕೂಡ ಮಹಿಳೆಯರದ್ದು ಯಾರೂ ಇಲ್ಲ. ಆ ಕಾರಣದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಬಹುತೇಕ ಸಂಪುಟಕ್ಕೆ ಸೇರೋದು ಖಚಿತ ಅನಿಸ್ತಾ ಇದೆ. ಜೊತೆಗೆ ಯಾರು ಬರ್ತಾರೆ ಅಂತ, ಈಗ ವಿಜಯಪುರ ಜಿಲ್ಲೆಯಲ್ಲಿ MB ಪಾಟೀಲ್ ಬಂದಿರೋದ್ರಿಂದ ಯಶವಂತಗೌಡ ಪಾಟೀಲ್ ಹೆಸರು ಭಾಳ ವರ್ಷಗಳಿಂದ ಕೇಳಿ ಬರ್ತಾ ಇದೆ. ಶಿವಾನಂದ ಪಾಟೀಲರು ಕಳೆದ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದರು, ಈ ಬಾರಿ ಶಿವಾನಂದ ಪಾಟೀಲ್ ಬರ್ತಾರಾ? ಜೊತೆಗೆ ವಿಜಯಾನಂದ ಕಾಶ್ಯಪ್ನವ್ರು ಪಕ್ಕದ ಬಾಗಲಕೋಟೆ ಜಿಲ್ಲೆಯಿಂದ, ಅದೇ ಬೆಳಗಾವಿಯ ಅವಿಭಜಿತ ಬೆಳಗಾವಿ ಜಿಲ್ಲೆಯಲ್ಲಿ ರಾಮದುರ್ಗದ ಶಾಸಕ ಅಶೋಕ್ ಪಟ್ಟಣ್ ಸಿದ್ದರಾಮಯ್ಯನವ್ರಿಗೆ ಆಪ್ತರು. ಇವರೆಲ್ಲರೂ ಕೂಡ ಅಂದರೆ ಯಶವಂತರಾಯಗೌಡ ಪಾಟೀಲರನ್ನು ಬಿಟ್ಟರೆ ಇವರೆಲ್ಲರೂ ಕೂಡ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದವರು. ಯಾರ್ಯಾರು? ಲಕ್ಷ್ಮೀ ಹೆಬ್ಬಾಳ್ಕರ್, ಅಶೋಕ್ ಪಟ್ಟಣ್, ವಿಜಯಾನಂದ ಕಾಶ್ಯಪ್ನವ್ರು, ಇವರೆಲ್ಲ ಶಿವಾನಂದ ಪಾಟೀಲರ ಆದಿಯಾಗಿ. ಸೊ ಇದರಲ್ಲಿ ಯಾರ ಸಂಪುಟಕ್ಕೆ ಸೇರ್ಪಡೆ ಆಗ್ತಾರೆ? ವಿಜಯಪುರ ಜಿಲ್ಲೆಯಿಂದ ಒಂದು ಬರಬೇಕು, ಬೆಳಗಾವಿ ಜಿಲ್ಲೆಯಿಂದ ಈಗಾಗಲೇ ಜಾರಕಿಹೊಳಿ ಬಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಜೊತೆಗೆ ಲಕ್ಷ್ಮಣ್ ಸವದಿಯವರನ್ನು ಕರ್ಕೊಂಡು ಬರ್ತಾರಾ? ಜಾರಕಿಹೊಳಿ ವಿರೋಧ ಲಕ್ಷ್ಮಣ್ ಸವದಿ ಹೆಸರಿಗಿದೆ. ಆ ಕಾರಣದಿಂದ ಬೇರೆ ಯಾರನ್ನು ಕರ್ಕೊಂಡು ಬರ್ತಾರೆ? ಇದರ ಬಗ್ಗೆ ಬಹಳ ಕುತೂಹಲ ಇದೆ. ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕಳೆದ ಬಾರಿ ತಿಮ್ಮಾಪುರ್ ಇದ್ದರು, ಈ ಬಾರಿ ತಿಮ್ಮಾಪುರ್ ಒಳಗೆ ಬರದೇ ಹೋದರೆ ವಿಜಯಾನಂದ ಕಾಶ್ಯಪ್ನವ್ರು ಬರ್ತಾರೆ. ಯಾಕಂದರೆ ಕಳೆದ ಬಾರಿ ಅಬಕಾರಿ ಇಲಾಖೆಯಲ್ಲಿ ತಿಮ್ಮಾಪುರ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳಿದ್ವು. ಇನ್ನು ನೀವು ಧಾರವಾಡ ಜಿಲ್ಲೆಗೆ ಬಂದರೆ ಪ್ರಸಾದ್ ಅಬ್ಬಯ್ಯ, ವಿನಯ್ ಕುಲಕರ್ಣಿ ಏನು ಪ್ರಶ್ನೆ ಬರೋಲ್ಲ. ಪ್ರಸಾದ್ ಅಬ್ಬಯ್ಯ ಹೆಸರಿದೆ, ದಲಿತ ಬಲಗೈ. ಆದರೆ ಈಗಾಗಲೇ ಪ್ರಿಯಾಂಕ್ ಖರ್ಗೆ ಸಂಪುಟ ಸೇರ್ಪಡೆ ಆಗಿರೋದ್ರಿಂದ ಮುಂಬೈ ಕರ್ನಾಟಕಕ್ಕೆ ಸಿಗುತ್ತೋ, ಹಳೆ ಮೈಸೂರದಿಂದ ಇನ್ನೊಂದು ದಲಿತ ಬಲಗೈ, ಯಾಕಂದರೆ ಮಹದೇವಪ್ಪನವರು ಸಂಪುಟದಲ್ಲಿ ಬಂದಿಲ್ಲ. ಹಾವೇರಿಯಲ್ಲಿ ಶ್ರೀನಿವಾಸ್ ಮಾನೆ, ಒಂದು ವೇಳೆ ಸಂತೋಷ್ ಲಾಡ್ ಧಾರವಾಡದಲ್ಲಿ ಏನಾದರೂ ಬರದೇ ಹೋದರೆ ಪಕ್ಕದ ಹಾವೇರಿಯಲ್ಲಿ ಶ್ರೀನಿವಾಸ್ ಮಾನೆಗೆ ಸಿಗುತ್ತಾ? ಮರಾಠ ಸಮುದಾಯದವರು, ಹಾನಗಲ್ದ ಶಾಸಕರು, ಆ ಬಗ್ಗೆ ಪ್ರಶ್ನೆಗಳಿವೆ. ಅಲ್ಲಿ ಶಿವಣ್ಣವರ್, ಬಸವರಾಜ್ ಶಿವಣ್ಣವರ್ ಕುರುಬ ಸಮುದಾಯದವರು, ಹಾವೇರಿ ಜಿಲ್ಲೆಯವರು, ಅವರು ಕೂಡ ನನಗೆ ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರ ಮೇಲೆ ಒತ್ತಡವನ್ನು ಹಾಕ್ತಿದ್ದಾರೆ. ಇನ್ನು ಗದಗ ಜಿಲ್ಲೆಗೆ ಹೋದರೆ HK ಪಾಟೀಲ್ ಕಳೆದ ಬಾರಿ ಹಿರಿಯ ಸಚಿವರಾಗಿದ್ದರು, ಕೃಷ್ಣ ಸಂಪುಟದಲ್ಲೂ ಕೂಡ ಇದ್ದರು, ಅದರ ಹಿಂದೆ ಕೂಡ ಸಚಿವರಾಗಿದ್ದವರು. ಅವರನ್ನು ಮೊದಲ ಲೀಸ್ಟ್ನಲ್ಲಿ ತೆಗೆದುಕೊಂಡಿಲ್ಲ. ರಾಮಲಿಂಗಾರೆಡ್ಡಿ ಅವರನ್ನು ತೆಗೆದುಕೊಂಡ ನಂತರ ಈಗ HK ಪಾಟೀಲ್ ಬರ್ತಾರಾ ಸಂಪುಟಕ್ಕೆ? GS ಪಾಟೀಲರು ಕೂಡ ದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಗರನ್ನು ಕರ್ಕೊಂಡು ರೋಣದಿಂದ ಬೆಂಗಳೂರಿಗೆ ಬಂದಿದ್ದರು, ಅವರ ಹೆಸರು ಕೂಡ ಮುಂಚೂಣಿಯಲ್ಲಿದೆ ಗದಗ ಜಿಲ್ಲೆಯಿಂದ. ದಾವಣಗೆರೆಯಲ್ಲಿ ಶಾಮನೂರು ಮಲ್ಲಿಕಾರ್ಜುನ್, ಮೊನ್ನೆಯ ಚುನಾವಣೆಯಲ್ಲಿ ರಾದ್ದಾಂತ ಆಯಿತು ಶಾಮನೂರು ಮಲ್ಲಿಕಾರ್ಜುನ್ ಪುತ್ರನಿಗೆ ಟಿಕೆಟ್ ಕೊಟ್ಟಾಗ. ಈಗ ಶಾಮನೂರು ಮಲ್ಲಿಕಾರ್ಜುನ್ ಮೊದಲ ಪಟ್ಟಿಯಲ್ಲಿ ಬಂದಿಲ್ಲ. ಆದರೆ ಇಡೀ ಮಧ್ಯ ಕರ್ನಾಟಕದಲ್ಲಿ ಸಾದರ ಲಿಂಗಾಯತರ ಫ್ಯಾಕ್ಟರನ್ನು ಯಾರಾದರೂ ಸರಿ ತೂಗಿಸಿದರೆ ಅದು ಶಾಮನೂರು ಕುಟುಂಬ ಮಾತ್ರ. ಹೀಗಾಗಿ ಶಾಮನೂರು ಮಲ್ಲಿಕಾರ್ಜುನ್ ಡಿ ಕೆ ಶಿವಕುಮಾರ್ಗೂ ಕೂಡ ಆತ್ಮೀಯರು. ಪಕ್ಕದಲ್ಲಿ ಮಧು ಬಂಗಾರಪ್ಪ, ಡಿ ಕೆ ಶಿವಕುಮಾರ್ ಕಳೆದ ಬಾರಿ ಒತ್ತಡ ಹೇರಿ ಹರಿಪ್ರಸಾದರನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಕೂಡಿ ದೂರ ಇಟ್ಟಿದ್ದರು. ಮಧು ಬಂಗಾರಪ್ಪ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾಗಿದ್ದರು, ಫಸ್ಟ್ ಲೀಸ್ಟ್ನಲ್ಲಿ ಬಂದಿಲ್ಲ. ಈಡಿಗರೊಬ್ಬರು KPCC ಅಧ್ಯಕ್ಷರಾಗಿದ್ದಾರೆ. ಹೀಗಿರುವಾಗ ಮಧು ಬಂಗಾರಪ್ಪ 2ನೇ ಪಟ್ಟಿಯಲ್ಲಿ ಸ್ಥಾನ ಪಡಿತಾರ? ಮಧು ಬಂಗಾರಪ್ಪ ಹೆಸರನ್ನು ಬಿಡಬೇಕು ಅನ್ನುವ ಕಾರಣಕ್ಕೋಸ್ಕರ ಹರಿಪ್ರಸಾದ್ ಹೆಸರನ್ನು ಮಂತ್ರಿ ಮಾಡಿ ಅಂತಕ್ಕಂಥದ್ದನ್ನು ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ದಿಲ್ಲಿಗೆ ಹೋದ್ಮೇಲೆ ಸ್ಪಷ್ಟ ಆಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಳೆದ ಬಾರಿ RV ದೇಶಪಾಂಡೆಗೆ ಸ್ಥಾನ ಸಿಕ್ಕಿರಲಿಲ್ಲ, ಮಂಕಾಳ ವೈದ್ಯ ಬಂದಿದ್ದರು. ಈ ಬಾರಿ ಮಂಕಾಳ ವೈದ್ಯ ಸ್ಥಾನ ಉಳಿಸ್ಕೊಳ್ತಾರ? ಉಡುಪಿ ಜಿಲ್ಲೆಯಲ್ಲಿ ಒಬ್ಬರು ಶಾಸಕರು ಕಾಂಗ್ರೆಸ್ನವರಿಲ್ಲ. ಮಂಗಳೂರಿನಲ್ಲಿ ಈಗಾಗಲೇ UT ಖಾದರ್ಗೆ ಅವಕಾಶವನ್ನು ಕೊಡಲಾಗಿದೆ. ಹೀಗಾಗಿ ಕರಾವಳಿ ಭಾಗದಲ್ಲಿ ಒಂದು ಸ್ಥಾನ ಸಿಗ್ಬೋದು, ಅದು ಮಂಕಾಳ ವೈದ್ಯಕ್ಕೆ ಸಿಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಪ್ರಶ್ನೆಗಳಿವೆ. ಚಿಕ್ಕಮಗಳೂರು ಜಿಲ್ಲೆಯಲ್ಲೂ ಕೂಡ ಬಹುತೇಕ ಎಲ್ಲರೂ ಫಸ್ಟ್ ಟೈಮ್ ಶಾಸಕರಿದ್ದಾರೆ. ಇನ್ನು ನೀವು ಚಿತ್ರದುರ್ಗಕ್ಕೆ ಬಂದರೆ, ದಾವಣಗೆರೆ ಶಿವಮೊಗ್ಗ ದಾಟಿ ಚಿತ್ರದುರ್ಗಕ್ಕೆ ಬಂದರೆ ರಘುಮೂರ್ತಿ ಹೆಸರು ಕೇಳಿ ಬರ್ತಾ ಇದೆ. ರಘುಮೂರ್ತಿ ಈ ಬಾರಿ ಸಚಿವರಾಗ್ತಾರಾ ಅಂತಕ್ಕಂಥದ್ದು. ತುಮಕೂರಿಗೆ ಬಂದರೆ ಭಾವನಾ, ತುಮಕೂರಿನಲ್ಲಿ ಈಗಾಗಲೇ ಪರಮೇಶ್ವರ್ ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಆಗಿದ್ದಾರೆ. ರಾಜಣ್ಣ ಒಳಗೆ ಬರುವ ಸಾಧ್ಯತೆಗಳು ಕಡಿಮೆ. ಡಿ ಕೆ ಶಿವಕುಮಾರ್, SR ಶ್ರೀನಿವಾಸ್ ಏನು ಗುಬ್ಬಿ ಶಾಸಕರಿದ್ದಾರೆ, ಅವರನ್ನು ಸಚಿವರನ್ನಾಗಿ ನಾನು ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ದರು ಅಂತ ಹೇಳಲಾಗತ್ತೆ. SR ಶ್ರೀನಿವಾಸ್ ಬೆಂಬಲಿಗರಂತರೂ ಇನ್ನೇನು ಮಂತ್ರಿ ಆಗಿಯೇ ಬಿಟ್ಟರು ಅಂತ ಪೋಸ್ಟರ್ಗಳನ್ನು ಹಂಚ್ತಾ ಇದ್ದರು. SR ಶ್ರೀನಿವಾಸ್ ಮಂತ್ರಿ ಆಗ್ತಾರಾ? ಕುಣಿಗಲ್ ರಂಗನಾಥ್ ಸಾಧ್ಯತೆಗಳು ಕಡಿಮೆ, ಯಾಕಂದರೆ ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಇರುವಾಗ ಕುಣಿಗಲ್ ರಂಗನಾಥರ ಸಾಧ್ಯತೆಗಳು ಕಡಿಮೆ. ಆದರೆ ನೀವು ಕನಕಪುರ ಜಿಲ್ಲೆಗೆ ಹೋದರೆ, ಅಂದರೆ ರಾಮನಗರ ಜಿಲ್ಲೆಗೆ ಹೋದರೆ ಅಲ್ಲಿ ಬಾಲಕೃಷ್ಣ
ಭಾಳ ಪಟ್ಟನ್ನು ಹಿಡಿದಿದ್ದಾರೆ. ನಾನು ಡಿ ಕೆ ಶಿವಕುಮಾರ್ ಹೆಸರನ್ನು ಮೊದಲ ಬಾರಿ ಬಹಿರಂಗವಾಗಿ ಹೇಳಿದವನು, ನನ್ನನ್ನು ಮಂತ್ರಿ ಮಾಡಿ ಅಂತ ಅವರು ಬಾಲಕೃಷ್ಣ ಡಿ ಕೆ ಶಿವಕುಮಾರ್ಗೆ ದುಂಬಾಲು ಬಿದ್ದಿದ್ದಾರೆ. ಪಕ್ಕದ ಮಂಡ್ಯದಲ್ಲಿ ಚಲುವರಾಯಸ್ವಾಮಿ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದರು, ಹಿರಿಯರು. ಹೀಗಾಗಿ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕು. ಒಕ್ಕಲಿಗರು ಎಷ್ಟು ಬರ್ತಾರೆ, ಯಾಕಂದರೆ ಈಗಾಗಲೇ ಇಲ್ಲಿ ಕೃಷ್ಣ ಬೈರೇಗೌಡರು ಇದ್ದಾರೆ, ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಇದ್ದಾರೆ, ಅಲ್ಲಿ MC ಸುಧಾಕರ್ ಬರ್ತಾರಾ, ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ಯಾರು ಬರ್ತಾರೆ, ಇದರ ಬಗ್ಗೆ ಕೂಡ ಕುತೂಹಲಗಳಿವೆ. ಮೈಸೂರು ಜಿಲ್ಲೆಗೆ ಹೋದರೆ HC ಮಹದೇವಪ್ಪ ಈ ಬಾರಿ ಮಂತ್ರಿ ಆಗುವ ಸಾಧ್ಯತೆಗಳು ಕಡಿಮೆ. ದಲಿತ ಫ್ಯಾಕ್ಟರನ್ನು ಮೇಂಟೈನ್ ಮಾಡೋಕ್ಕೆ ನರೇಂದ್ರ ಸ್ವಾಮಿ ಏನಾದರೂ ದಲಿತ ಬಲಗೈಯಿಂದ ಮಂತ್ರಿ ಆಗ್ತಾರಾ, ಅಥವಾ ಡಿ ಕೆ ಶಿವಕುಮಾರ್ ಫೇವ್ರೇಟ್ ಆನೇಕಲ್ ಶಿವಣ್ಣ ಮಂತ್ರಿ ಆಗ್ತಾರಾ? ಇವು ಕೂಡ ಬಣ ಬಡಿದಾಟದಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ಹೆಸರುಗಳು. ಪಿರಿಯಾಪಟ್ಟಣ ವೆಂಕಟೇಶ್ ಕೂಡ ಸಾಕಷ್ಟು ಪ್ರಯತ್ನ ಪಡ್ತಿದ್ದಾರೆ, ಸಿದ್ದರಾಮಯ್ಯನವರ ದುಂಬಾಲು ಕೂಡ ಬಿದ್ದಿದ್ದಾರೆ. ಅಲ್ಲಿ ಪುಟ್ಟರಂಗ ಶೆಟ್ಟಿ ಉಪ್ಪಾರ ಸಮುದಾಯಕ್ಕೆ ಸೇರಿರ್ತಕ್ಕಂಥವರು. ಚಾಮರಾಜನಗರದಲ್ಲಿ ಉಪ್ಪಾರ ಸಮುದಾಯದ ವೋಟ್ಗಳ ಸಂಖ್ಯೆ ಜಾಸ್ತಿ ಇದೆ. ಹೀಗಾಗಿ ಸಿದ್ದರಾಮಯ್ಯನವರು ಪುಟ್ಟರಂಗ ಶೆಟ್ಟಿಯವರನ್ನು ಸಂಪುಟಕ್ಕೆ ತೆಗೆದುಕೊಳ್ಬೇಕು ಅಂತಕ್ಕಂಥ ಒತ್ತಡ ಹಾಕಲಿದ್ದಾರೆ. ಇವೆಲ್ಲ ಹೆಸರುಗಳ ಜೊತೆಗೆ ಕೆಲ ಸರ್ಪ್ರೈಸ್ ಹೆಸರುಗಳು ಕೂಡ ಭಾವನಾ ನಿಶ್ಚಿತವಾಗಿ ಪಟ್ಟಿಯಲ್ಲಿ ಬರ್ಬೋದು. ಈಗ ಅಜಯ್ ಸಿಂಗ್ ಹೆಸರಿದೆ, ಅಲ್ಲಿ ಪ್ರಿಯಾಂಕ್ ಖರ್ಗೆ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಒಂದೇ ಜಿಲ್ಲೆಯಲ್ಲಿ ಒಂದೇ ಲೋಕಸಭಾ ಕ್ಷೇತ್ರದಲ್ಲಿ ಮಂತ್ರಿ ಆಗಿರುವಾಗ ಅಜಯ್ ಸಿಂಗ್ರನ್ನು ಒಳಗಡೆ ತೆಗೆದುಕೊಂಡು ಬರಲಿಕ್ಕೆ ಡಿ ಕೆ ಶಿವಕುಮಾರ್ಗೆ ಸಾಧ್ಯ ಆಗತ್ತಾ? ಈಶ್ವರ್ ಖಂಡ್ರೆ ಮಂತ್ರಿ ಆಗಿದ್ದಾರೆ, ಹೀಗಾಗಿ ಬೀದರ್ನಲ್ಲಿ ರಹೀಂ ಖಾನ್ ಸಾಧ್ಯತೆಗಳು ಕಡಿಮೆ. ಕೊನೆಗೆ ನೀವು ಕೇಳಿದ ಪ್ರಶ್ನೆಗೆ ಬರ್ತೀನಿ. ಬೆಂಗಳೂರಿನಲ್ಲಿ ಮುಸ್ಲಿಮರು ಯಾರು ಸಂಪುಟಕ್ಕೆ ಬರ್ತಾರೆ? ಫಿರೋಜ್ ಸೇಠ್ ಹೆಸರಿದೆ ಬೆಳಗಾವಿಯಿಂದ, ಮುಂಬೈ ಕರ್ನಾಟಕ ಭಾಗದಲ್ಲಿ. ಬೆಂಗಳೂರಿನಲ್ಲಿ ಬಂದರೆ 2 ಹೆಸರುಗಳಿವೆ, ಜಮೀರ್ ಅಹ್ಮದ್ ಖಾನ್ ಮತ್ತು ಹ್ಯಾರಿಸ್. ಮೈಸೂರಿಗೆ ಹೋದರೆ ತನ್ವೀರ್ ಸೇಠ್ ಹೆಸರು ಕೂಡ ಇದೆ. ಯಾರನ್ನು ಸಂಪುಟಕ್ಕೆ ತೆಗೆದುಕೊಂಡು ಬರಲಾಗತ್ತೆ? ಜಮೀರ್ ಸ್ವಲ್ಪ ಮಟ್ಟಿಗೆ ಡಿ ಕೆ ಸುರೇಶ್ರ ಜೊತೆ ಮಾತಾಡಿ ಡಿ ಕೆ ಶಿವಕುಮಾರನ್ನು ಮನವೊಲಿಸ್ತಕ್ಕಂಥ ಪ್ರಯತ್ನ ಮಾಡ್ತಿದ್ದಾರೆ. ಸಿದ್ದರಾಮಯ್ಯ ಬಣ ಬಿಟ್ಟು ಬಂದರೆ ನಾನು ಜಮೀರನ್ನು ತೆಗೆದುಕೊಳ್ತೀನಿ ಅಂತ ಒಂದು ಫ್ಲೆಕ್ಸಿಬಿಲಿಟಿ ಡಿ ಕೆ ಶಿವಕುಮಾರ್ ತೋರಿಸ್ತಾರ? ವಿ ಡೋಂಟ್ ನೋ. ಆದರೆ ದಿಲ್ಲಿಗೆ ಹೋದಾಗ, ಚರ್ಚೆ ಕೂತಾಗ ಈ ಅಂಶಗಳು ನಿಶ್ಚಿತವಾಗಿ ಚರ್ಚೆಗೆ ಬರ್ತವೆ. ನಾನಿಷ್ಟು ಹೇಳಿದ ಹೆಸರುಗಳು ಕೊನೆಗೆ ಸಂಪುಟ ವಿಸ್ತರಣೆ ರಚನೆ ಮಾಡುವಾಗ ನಿಮ್ಮ ವೆನ್ ಡೈಗ್ರಾಮ್ ನೋಡಿದ್ದೀರಾ ನೀವು? ವೆನ್ ಡೈಗ್ರಾಮ್ನಲ್ಲಿ ಕೆಲವು ಕಾಮನ್ ಫ್ಯಾಕ್ಟರ್ಗಳಿರ್ತವೆ, ಕೆಲವರು ಬಣ ಸ್ಪೆಸಿಫಿಕ್ ಇರ್ತಾರೆ, ಕೆಲವರು ಜಾತೀಯ ಕಾರಣದಿಂದ ಒಳಗಡೆ ಬರ್ತಾರೆ, ಕೆಲವರು ಪ್ರಾದೇಶಿಕ ಸಮತೋಲನದ ಕಾರಣದಿಂದ ಹೊರಗೆ ಬರ್ತಾರೆ. ನೀವು ಲಾಸ್ಟ್ ಟೈಮ್ ಬೋಸರಾಜು ಹೆಸರು ಹೇಳಿದ್ರಿ, ಅವರು ಬಂದಿದ್ದೇ ವಿಧಾನ ಪರಿಷತ್ತಲ್ಲಿ ಸಭಾಪತಿ ಆಗಲಿಕ್ಕೆ, ಸಭಾನಾಯಕರಾಗಲಿಕ್ಕೆ. ಈ ಬಾರಿ ಯಾರು ಸಭಾನಾಯಕರಾಗ್ತಾರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಡಾಕ್ಟರ್ ಯತೀಂದ್ರಗೆ ಏಕಾಏಕಿ ಈಗ ಸಭಾನಾಯಕರನ್ನಾಗಿ ವಿಧಾನ ಪರಿಷತ್ನಲ್ಲಿ ಮಾಡಲಾಗತ್ತಾ, ಅಥವಾ ಇನ್ನೊಂದು ಹೆಸರನ್ನು ತರ್ತಾರ? ಇವೆಲ್ಲವೂ ಕೂಡ ಚರ್ಚೆ ಕೂತಾಗ ಅಂತಿಮ ಆಗಬೇಕು. ನನಗನ್ಸೋದು ದಿಲ್ಲಿಗೆ ಹೋದ್ಮೇಲೆ 1-2 ರೌಂಡ್ಸ್ ಆಫ್ ಚರ್ಚೆಯ ನಂತರ ಕೆಲ ಹೆಸರುಗಳು ಫೈನಲ್ ಆಗ್ಬೋದು. ಅದು ಕೊನೆಗೆ ರಾಹುಲ್ ಗಾಂಧಿ ಹತ್ರ ಒಯ್ದಾಗ ಏನೇನು ಬದಲಾವಣೆಗಳಾಗ್ತವೆ ಈಗಲೇ ಹೇಳೋದು ಕಷ್ಟ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.